ಸರಿ ಕೈ ಪ್ಲೀಸ್ ಬರೋದು ಲೇಟ್ ಆಗುತ್ತಂತೆ, ಸೊ ಅದಕ್ಕೆ ನೀವು ಹೋಗ್ಬಿಡಿ. ಒಳ್ಳೆ ಬಿರಿಯಾನಿನೇ ಬೇಯಿಸ್ತಾವ್ರೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್. ಹೊಸದಾಗಿ ಇವತ್ತು ನಮ್ಮ ಮಮ್ಮಿಗೆ ಕರೆದ್ಬಿಟ್ಟು ಬನ್ನಿ ಮಾ ಪಕ್ಕದಲ್ಲಿ ನಿಂತ್ಕೊಳ್ಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿರೋದು. ಅದಕ್ಕೋಸ್ಕರ ಮಮ್ಮಿಗೆ ಆಕ್ವರ್ಡ್ ಆಗ್ತಿದೆ, ಇಲ್ಲ ಏನ್ ಸ್ಕೀಮ್ ಹಾಕೊಂಡು ಅಂತ ಯೋಚನೆ ಮಾಡ್ತಾವ್ರೆ ಅಲ್ವಾ. ಯೂಶಲ್ ಆಗಿ ಹಿಂಗೆಲ್ಲ ಕರೆದ್ಬಿಟ್ಟು ಸೈಡಿಗೆ ನಿಲ್ಸ್ಕೊಳ್ಳೋಣ, ವಿತ್ ಫ್ಲೋನಲ್ಲೇ ಹೋಗ್ತೀವಿ ಅಷ್ಟೇ. ಸೊ ಇವಾಗ ಪ್ಲಾನ್ ಏನಮ್ಮ ಅಂದ್ರೆ ಕಣ್ಣು ಮುಚ್ಕೊಳಮ್ಮ, ಈ ಕೈ ಕಣ್ಣು ಮುಚ್ಕೊಳ್ರಿ. ಇಲ್ಲಿ ಇದು ಕೊಡ್ತೀನಿ ಏನಿದು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡ್ಬೇಕು. ಆಗ ಲೆಫ್ಟ್ ಹ್ಯಾಂಡ್ ಕಣ್ಣು ಮುಚ್ಕೊಳ್ಳಿ. ಅಯ್ಯೋ ಕಣ್ಣು ಮುಚ್ಕೊಂಡಿದ್ದೀನಿ, ಗೊತ್ತಾಗ್ಬಿಡುತ್ತೆ. ಓಕೆನಾ, ಫುಲ್ ಮುಚ್ಕೊಬೇಕು ನೀವು, ಹಂಗೆಲ್ಲ ಸುಳ್ಳು ಮಾಡಬಾರ್ದು. ಓಕೆನಾ, ಹಂಗೇರಿ. ಓಕೆನಾ, ನಾನು ಇಲ್ಲಿ ತಗೊಂಡ್ಬರ್ತೀನಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕೈ ಹಿಡೀರಿ. ಏನೋ ಹಿಡ್ಕೊಳಮ್ಮ, ಒಂದ್ ನಿಮಿಷ ಹಿಡ್ಕೊಳಮ್ಮ, ಒಂದ್ ನಿಮಿಷ ಒಂದ್ಸರಿ ಕೈ ಪ್ಲೀಸ್ ಒಂದ್ಸರಿ ಏನಿಲ್ಲಮ್ಮ, ಇದು ಕೈಲಿ ಹಿಡ್ಕೊಳ್ಳಿ, ಏನಾಗಲ್ಲ, ಕೈ ಹಿಡ್ಕೊಳ್ಳಿ. ನೀವು ಮುಟ್ಟಬೇಡ್ರಿ, ಕೈ ಹಿಂಗೆ ಮಾಡಿ ಇರ್ತೀನಿ ಅಷ್ಟೇ. ಆಕ್ಚುಲಿ ಎಕ್ಸ್ಪೆಕ್ಟೆಡ್ ನಮ್ಮ ಮಮ್ಮಿ ಆಗಿ ರಿಯಾಕ್ಟ್ ಮಾಡ್ತಾರೆ ಅಂತ, ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಒಂಥರ ಆಗಿತ್ತು. ನನಗೆ ಗೊತ್ತಿದ್ದು ನನಗೆ ಆ ಥರ ಆಯಿತು. ನಮ್ಮ ಮಮ್ಮಿ ಗೊತ್ತಿಲ್ದಾರೆ ಹೆಂಗಿರುತ್ತೆ ಅಲ್ರಿ ಕೈಗಿಟ್ಟಾಗ. ಇದನ್ನ ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಸೊ ಅದು ಬಂದ್ಬಿಟ್ಟು ನಮಗೆ 3 ಕಲರ್ ವೇರಿಯಂಟ್ಸಲ್ಲಿ ಬರುತ್ತೆ. ಬ್ಲ್ಯಾಕ್ ಇದೆ, ಯೆಲ್ಲೋ ಇದೆ, ಅದಾದಮೇಲೆ ಪಿಂಕ್ ಇದೆ. ಸೊ ಇದಿಷ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 140 ರೂಪಾಯಿನೋ ಬಿತ್ತು ಅಷ್ಟೇ. ಸೊ ಬೈ ಚಾನ್ಸ್ ನೀವೇನಾದ್ರು ಯಾರಿಗಾರು ಪ್ರ್ಯಾಂಕ್ ಮಾಡಬೇಕು ಅಂದರೆ ಹಿಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀರಿ, ಪರ್ಚೇಸ್ ಮಾಡ್ಕೊಬೋದು ಅಮೆಝಾನಿಂದ. ಮಜಾ ಬರುತ್ತೆ. ಏನು ಗಟ್ಟಿಯಾಗಿದೆ, ಏನು ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಪಟ್ ಅಂತ ರೆಡಿಯಾಗಿ ಆಲ್ರೆಡಿ ನಿಂತಿದ್ದೆ. ಸೊ ಇವಾಗ ಹೊರಡಬೇಕು, ಸಿನಿಮಾ ನೋಡೋಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಯಾವ ಸಿನಿಮಾ ಏನು ಅಂತ ಹೇಳ್ಬಿಟ್ಟು ಆನ್ ದಿ ವೇ ಎಲ್ಲ ಮಾತಾಡ್ಕೊಂಡು ಹೋಗೋಣಂತೆ. ಯಾರು ಬರ್ತಾರೆ ಅಂತಲೂ ಹೇಳ್ತೀನಂತೆ. ಸೊ ಆಲ್ರೆಡಿ ಲೇಟ್ ಆಗಿದೆ ಆ್ಯಸ್ ಯೂಶಲ್. ನಾವು ಲೇಟ್ ಆಗಿಲ್ಲ, ಕರೆಕ್ಟ್ ಟೈಮ್ ಆಗಿದೆ. ಓಕೆನಾ, ಇದಕ್ಕಿಂತ ಲೇಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಸೊ ಮಿಕ್ಕಿದ ಮಾತನ್ನ ಆನ್ ದ ವೇ ಆಡೋಣ. ಲೆಟ್ಸ್ ಗೋ. ಲಾಸ್ಟ್ ನಾನು ನೋಡಿದ ಸಿನಿಮಾ ಕಾಟೇರ, ಅದಾದಮೇಲೆ ಯಾವುದಕ್ಕೂ ಹೋಗಿಲ್ಲ ಅನಿಸುತ್ತೆ. ಈ ವರ್ಷದ ಕೊನೆ ಸಿನಿಮಾ, ಈ ವರ್ಷದ ಬೆಸ್ಟ್ ಸಿನಿಮಾ ಆಗಿದ್ರೆ ಸಾಕು ನನಗೆ ಅಂತ ಅಂದ್ಕೊಂಡು ಹೋಗಿದ್ದು ನೆನಪು ಇದೇ ರೋಡ್ಗಳಲ್ಲಿ. ಬಟ್ ಇವಾಗ ಹೋಗಿದ್ದು ಬೇರೆ ಯಾವುದೋ ಥಿಯೇಟ್ರಿಗೆ, ಇವಾಗ ಹೋಗ್ತಿರೋದು ಬೇರೆ ಜಾಗಕ್ಕೆ. ಇವತ್ತು ಒಂದು ಸ್ವಲ್ಪ ಹಂಗೆ ಸಿನಿಮಾ ನೋಡಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ನಮ್ಮ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸಿನಿಮಾ ನೋಡೋಣ ಅಂತ ಹೋಯ್ತಾ ಇದ್ದೀನಿ. ನೋಡೋಣ ಸಿನಿಮಾ ಹೇಗಿದೆ, ಏನು ಕತೆ ಅಂತ. ಫಸ್ಟ್ ಟೈಮು ಹೀರೋ ಆಗಿ ಮಾಡಿದ್ದಾರೆ. ಚಿಕ್ಕಣ್ಣ ಅವ್ರು ಇದ್ದಾರೆ ಅಂದರೆ ಒಂದು ಫನ್ ಎಲಿಮೆಂಟ್ಸು ಮಜಾ ಇದ್ದೇ ಇರುತ್ತೆ. ಸೊ ಅದೊಂದೇ ಹೋಪ್ಸಲ್ಲಿ ಹೋಗ್ತಾ ಇರೋದು. ಅದರಲ್ಲಿ ನಮ್ಮ ಇವರು ಶರಣ್ ಅವರು ಗೆಸ್ಟ್ ಅಪಿಯರೆನ್ಸೋ ನಾವು ಮಾಡಿರ್ಬೇಕೇನೋ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೆಸ್ಟ್ ಅಪಿಯರೆನ್ಸೋ ಇಲ್ಲ ಅಂದರೆ ಫುಲ್ಲು ಇದ್ದಾರೋ ಅದರಲ್ಲಿ ಅಂತ. ಬಟ್ ಅವರಿಬ್ಬರು ಇದ್ದರೆ ಒಂದು ಲೆವೆಲ್ಗೆ ಮಜಾ ಇರುತ್ತೆ. ಸೊ ಹಾಗಾಗಿ ಆ ಒಂದು ಹೋಪ್ಸಲ್ಲಿ ಮಜಾ ಬೇಕು ಅನ್ನೋ ಹೋಪ್ಸಲ್ಲಿ ಹೋಗ್ತಾಯಿದ್ದೀನಿ. ನೋಡೋಣ ಸಿನಿಮಾ ಹೆಂಗಿರುತ್ತೆ, ಏನು ಕತೆ ಅಂತ. ಈಗ ಸದ್ಯಕ್ಕೆ ಆಲ್ಮೋಸ್ಟು ಸುಂಕದಕಟ್ಟೆ ಹತ್ರ ಇದ್ದೀನಿ. ಇದು ಯಾವುದೋ ಸಿನಿಮಾಸ್ ಇದೆಯಲ್ಲ ಇಲ್ಲಿ, ಅಲ್ಲಿಗೆ ಬುಕ್ ಮಾಡಿರೋದು. ಸೊ ಲೆಟ್ ಅಸ್ ಗೋ. ಸೀದಾ ಮೋಸ್ಟ್ಲಿ ಅಲ್ಲೇ ಸಿಗ್ತೀನಿ. ತಡಿಯೋಣ, ಹೋಗ್ಬಿಡ್ತೀನಿ. ಅದು ಗೊತ್ತಾಯಿಲ್ಲ. ಈ ರೋಡ್ ಸೈಡಿಗೆ ಗಿಡಗಳು ಬಂದುಬಿಟ್ಟು ಗೊತ್ತೇ ಆಗೋದಿಲ್ಲ ಆ ಸೈಡ್ ಯಾರು ಬರ್ತಾರೆ, ಈ ಸೈಡ್ ಯಾರು ಬರ್ತಾರೆ ಅಂತ. ಬ್ಲಾಕ್ ಮಾಡುತ್ತೆ ವಿಷನ್ನ. ಅಲ್ಲ ಗುರು, ಪಾರ್ಕಿಂಗ್ ಎಟ್ ಓನರ್ಸ್ ರಿಸ್ಕ್ ಅಂತ ಕೆಳಗಡೆ ಇದಾಕ್ಬಿಟ್ಟವ್ರೆ ಡಿಸ್ಕ್ಲೇಮರು. ಬಟ್ ದುಡ್ಡೇನಕ್ಕೆ ನಾವು ಪೇ ಮಾಡಬೇಕು? ಎಲ್ಲಣ್ಣ ಟೂ ವೀಲರ್ ಪಾರ್ಕಿಂಗು ಎಲ್ಲಿ? ನೆರಳಿಲ್ವಾಣ? ನೆರಳಲ್ಲಿ ಬೇಕಣ್ಣ. ಇವ್ರಿಗಿರೋ ಬರೋ ದುಡ್ಡು ಕೊಟ್ಬಿಟ್ಟು ಬಿಸಿಲಲ್ಲಿ ಪಾರ್ಕ್ ಮಾಡಬೇಕಾ? ಯಾರು ಗುರು ಇವರು? ಅಣ್ಣ ಅಲ್ಲೇ ಹಾಕ್ಲಾ? ಕ್ಯಾಮ್ರಾ ಇದೆ, ಬೇಡ ಬಿಡಿ. ಹಾಂ ಯೂಟ್ಯೂಬು -1. ಸೊ ಗೈಸ್, ಇವತ್ತಿನ ಔಟ್ಫಿಟ್ಟು ನಮ್ದು ಈ ಥರ ಇದೆ ನೋಡಿ. ಸೈಡ್ ಫ್ಯಾಟ್ಸ್ ಎಲ್ಲ ಬಂದುಬಿಟ್ಟಿದೆ. ತಿಂದು ದಪ್ಪ ಆಗ್ಬಿಟ್ಟಿದ್ದೀನಿ. ಸೊ ಇನ್ನು 10 ನಿಮಿಷ ಇದೆ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ. ನಮ್ಮ ಫ್ರೆಂಡು ಚೈತ್ರ ಅವ್ರು ಬರ್ತಿದ್ದಾರೆ. ಆ್ಯಸ್ ಯೂಶುವಲ್ ಲೇಟ್ ಅವರು. ಸೊ ಇವತ್ತು ಲೇಟು, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋದಕ್ಕೆ ವೆಯ್ಟ್ ಮಾಡಬೇಕು. ನಾನು ಗೊತ್ತೇ ಇಲ್ಲ.
ಓಕೆ ಸೊ ಗೈಸ್ ಅವರು ಬರೋದು ಲೇಟ್ ಆಗುತ್ತಂತೆ, ಸೊ ಅದಕ್ಕೆ ನೀವು ಹೋಗ್ಬಿಡಿ ಅಂತ ಅಂದರು. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನೋಡಲಿಲ್ಲ ಅಂದರೆ ಅಷ್ಟು ಮಜಾ ಬರೋದಿಲ್ಲ ಸಿನಿಮಾ ಅಂತ. ಸೊ ಹಾಗಾಗಿ ನಾವು ಹೋಗುತ್ತಿದ್ದೇವೆ. ಲೆಟ್ಸ್ ಗೋ. ಅಲ್ಲೇ ಒಂದು ದೊಡ್ಡ ಸ್ಕ್ರೀನ್ ಬೇರೆ ಹಾಕ್ಬಿಟ್ರೆ ಇಲ್ಲೇ ಒಂದು ಸಿನಿಮಾ ತೋರಿಸ್ಬಿಡ್ಬೋದು. ಸಿನಿಮಾ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀನಿ. ಸಿನಿಮಾ ಚೆನ್ನಾಗಿತ್ತು, ಮಜಾ ಬಂತು. ಎಲ್ಲೋ ಒಂದು 15-20 ನಿಮಿಷ ನಿದ್ದೆ ಬರೋ ಲೆವೆಲ್ಗೆ ಬೋರ್ ಆಗಿಬಿಡ್ತು. ಬಟ್ ದಟ್ ಡಸಂಟ್ ಮ್ಯಾಟರ್. ಆ್ಯಕ್ಚುಲಿ ನಮ್ಮ ಶರಣ್ ಅವರ ಎಂಟ್ರಿ ಚೆನ್ನಾಗಿತ್ತು, ಮಜಾ ಬಂತು. ಈಗ ನಾವು ಪಾರ್ಕಿಂಗಿಗೆ ಬಂದಿದ್ದೀವಿ. ನಮ್ಮ ಗಾಡಿ ಎಲ್ಲಿ ನಿಲ್ಸಿದ್ವಿ ಅಂತಲೇ ಮರ್ತೋಗ್ಬಿಟ್ಟು ಇಲ್ಲ ಆ್ಯಕ್ಚುಲಿ ಆಗಲೇ ನಾನು ಎಂಟ್ರಿ ಕೊಟ್ಟಿದ್ದೆ ಎಲ್ಲಿಂದನೋ, ಇವಾಗ ಎಕ್ಸಿಟ್ ಆಗ್ತಿರೋದೇ ಎಲ್ಲಿಂದನೋ. ಈಗ ಪ್ಲ್ಯಾನ್ಸ್ ಏನಪ್ಪ ಅಂದರೆ ನಮ್ಮ ಚೈತ್ರ ಅವ್ರು ಒಬ್ಬರೇ ಅಲ್ಲ, ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು ಜೊತೆಯಲ್ಲಿ. ಸೊ ಅದಕ್ಕೋಸ್ಕರ ಅವರು ಅವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಬರಲಿ, ನಾನು ಆರಾಮಾಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲಿಗೆ ಅಂದರೆ ಒಂದು ಜಾಗಕ್ಕೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸುಮಾರು ದಿನ ಆಗೋಗಿತ್ತಲ್ಲ, ಹಾಗಾಗಿ ಇನ್ನವ್ರ ಫ್ರೆಂಡ್ಸ್ ಎಲ್ಲ ಜೊತೆಲಿದ್ರಲ್ಲ, ಸೊ ಅದು ಒಂದು ರೀಸನ್ನು. ಸರಿ ಅಂದ್ಬಿಟ್ಟು ಅವರು ಬರ್ತಾ ಇದ್ದಾರೆ. ಈ ಅಣ್ಣ ಲೆಫ್ಟಿಗೆ ಹೋಯ್ತಾರೋ ರೈಟಿಗೆ ಹೋಯ್ತಾರೋ ನಂಗೆ ಗೊತ್ತಾಯ್ತಲ್ವಲ್ಲ. ಜಾಸ್ತಿ ದೂರ ಎಲ್ಲ ಏನೂ ಇಲ್ಲ, ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಇದೆ ಊಟಕ್ಕೆ ಹೋಗ್ಬೇಕಾಗಿರೋ ಜಾಗ, ಹೋಟ್ಲು. ಸೊ ಬನ್ನಿ ಹೋಗೋಣ. ಬಟ್ ಮೂವಿ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಸ್ವಲ್ಪ ಡಬಲ್ ಮೀನಿಂಗ್ ಇದೆ. ಫ್ಯಾಮಿಲಿ ಜೊತೆ ನೋಡೋಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಕೆಲವೊಂದಂತೂ ತುಂಬ ಡೀಪಾಗಿದೆ, ಓಕೆನಾ. ಜಾಸ್ತಿ ಇಲ್ಲ ಡಬಲ್ ಮೀನಿಂಗು, ಸ್ವಲ್ಪ ಇದೆ. ಇರೋ ಸ್ವಲ್ಪನೇ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸೊ ಒಂದು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ನೋಡೋಕೆ ಒಳ್ಳೆ ಮಜಾ ಇರುತ್ತೆ, ಓಕೆನಾ. ಸಾಂಗ್ಸ್ ಎಲ್ಲ ಅಷ್ಟಕ್ಕಷ್ಟೇ, ಯಾವುದು ಏನು ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಒಂದು ಸಾಂಗ್ ಚೆನ್ನಾಗಿದೆ. ಆ ಸಾಂಗ್ ಕೇಳಿದಾಗ ಫಸ್ಟ್ ಅನಿಸಿದ್ದು ಒಂದೇ, ಈ ಸಿನಿಮಾದ ಈ ಸಾಂಗು ಅಂತ. ಬಿಕಾಸ್ ಆ ಸಾಂಗು ಕೇಳಿ ಒಂದು ಸ್ವಲ್ಪ ಫೆಮಿಲಿಯರ್ ಆಗಿತ್ತು, ಬಟ್ ಆ ಸಿನಿಮಾದಂತ ಗೊತ್ತಿರಲಿಲ್ಲ. ಸೊ ಬಟ್ ಚೆನ್ನಾಗಿದೆ ಮೂವಿ, ಒಳ್ಳೆ ಅಟೆಂಪ್ಟು. ಆ್ಯಂಡ್ ಚಿಕ್ಕಣ್ಣ ಅವ್ರಿಗೆ ಐ ಥಿಂಕ್ ಫ್ಯೂಚರಲ್ಲಿ ಇನ್ನೂ ಒಳ್ಳೊಳ್ಳೆ ಆಫರ್ಸ್ಗಳು, ಸಿನಿಮಾಗಳು ಬರುತ್ತೆ. ಬಂದು ರೀಚ್ ಆಗಿದ್ದೀನಿ ನಾನು ಹೋಟ್ಲಿಗೆ. ಅವ್ರು ಬರೋದಿನ ಲೇಟ್ ಆಗ್ಬೋದು, ಸೊ ಅವ್ರಿಗೋಸ್ಕರ ವೆಯ್ಟಿಂಗು. ಬಟ್ ಏನೇ ಹೇಳಿ ಹೋಟ್ಲಿಗೆ ಬಂದಿದ್ದೆ, ಒಳ್ಳೆ ನಾಟಿ ಸ್ಮೆಲ್ಲು ಮೂಗು ಹೊಡಿತಾ ಇದೆ. ಹಸು ಇನ್ನೂ ಜಾಸ್ತಿ ಆಗ್ತಾಯಿದೆ. ಒಳ್ಳೆ ಬಿರಿಯಾನಿನೇ ಬೇಯಿಸ್ತಾವ್ರೆ. ಆ್ಯಂಡ್ ಇವತ್ತೇನೋ ಒಂದು ಸ್ವಲ್ಪ ಮುಖದಲ್ಲಿ ಕಡೆ ಕಾಣ್ತಿದೆ ಅಲ್ವಾ, ಸ್ವಲ್ಪ ಬೆಳ್ಳೆ ಕಾಣ್ತಾ ಇದ್ದೀನಿ ಅಂತ ಅನಿಸುತ್ತಾ ನಿಮ್ಗೇನಾದರೂ? ಕಮೆಂಟ್ ಮಾಡಿ. ನನಗೆ ಅನ್ನಿಸ್ತಾರೆ, ಮೇ ಬಿ ಇಲ್ಲೆಲ್ಲ ಹಿಂದೆ ಕತ್ಲು ಅಲ್ಲಿ ಬೆಳಕಿದೆ ಅನ್ನೋದಕ್ಕೆ ಹಂಗೆ ಕಾಣ್ತಿದೆಯೋ ಏನೋ ಗೊತ್ತಿಲ್ಲ. ಬಟ್ ಇವತ್ತೊಂದು ಸ್ವಲ್ಪ ಚೇಂಜ್ ಇದೆ. ಆರ್ಡರ್ ಬಂದಿದೆ. ಸೊ ಇಲ್ಲಿ ಪರೋಟ ಹೇಳಿದ್ದೆ ತುಂಬ ದಿನಗಳ ನಂತರ. ಆ್ಯಂಡ್ ಶೇರ್ವಾ ಕೊಟ್ಟಿದ್ದಾರೆ, ಇಲ್ಲಿ ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ. ಎಲ್ಲದನ್ನು ತಿನ್ನೋಣಂತೆ. ಲೆಟ್ಸ್ ಗೋ. ಊಟ ಎಲ್ಲ ಮುಗೀತು. ಇವಾಗ ಮನೆ ಕಡೆಗೆ ನಮ್ಮ ಪಯಣ ಶುರು. ಊಟ ಒಂದು ಸ್ವಲ್ಪ ಓಕೆ ಆಗಿತ್ತು. ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೈ ಮಾಡಿದ್ದು. ನಿಯರೆಸ್ಟು ಎಲ್ಲಿದೆ ಏನು ಅಂತ ನೋಡಿದಾಗ ಇದೇನು ಕಾಣಿಸಿದ್ದು. ಬಿಕಾಸ್ ಅವ್ರ ಫ್ರೆಂಡ್ಸ್ಗೆಲ್ಲ ಒಂಚೂರು ಅರ್ಜೆಂಟ್ ಇತ್ತು, ಬೇಗ ಹೋಗ್ಬೇಕಾಗಿತ್ತು ಅವರು. ಸೊ ಹುಡುಕೊಂಡು ಇಲ್ಲ ದೂರ ಹೋಗೋದಕ್ಕೆ ನಮ್ಗೆ ಆಪ್ಷನ್ ಇರಲಿಲ್ಲ. ಬಟ್ ದಟ್ಸ್ ಓಕೆ. ಕಾಟನ್ ಶಾಪ. ನಾನು ಯಾವುದೋ ಆಂಬೂರ್ ಬಿರಿಯಾನಿ ಅಂದ್ಕೊಂಡೆ. ಕಲರ್ ನೋಡಿ ಎಲ್ಲೋ. ಮನೆಗೆ ಬಂದುಬಿಟ್ಟು ಪಟ್ಟಂತ ಒಂದು ರೌಂಡು ನಿದ್ದೆ ಹೊಡೆದೆ. ಯಾಕೋ ಗೊತ್ತಿಲ್ಲ, ಸುಮಾರು ದಿನ ಆದಮೇಲೆ ಸಿನಿಮಾ ನೋಡೋಕೆ ಹೋಗಿದ್ದೆ ಅಂತನೇನೋ, ಆ ಸೌಂಡ್ಗೋ ಏನೋ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಸೊ ಹಾಗಾಗಿ ನಿದ್ದೆ ಬೇಕು, ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ನಿದ್ದೆ ಮಾಡಿ ಈಗ ಒಂಚೂರು ಕೆಲಸ ಇದೆ, ಪಟ್ಟಂತ ಹೊರಗೋಗ್ಬಿಟ್ಟು ಬಂದ್ಬಿಡ್ತೀನಿ. ವಾಪಸ್ ಮನೆಗೆ ಬಂದಿದ್ದೀನಿ. ಇವತ್ತು ಮನೆಯಲ್ಲಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್, ಅದು ಕುಕ್ಕಿಂಗ್ ನಾನು ಹೇಳ್ತೀನಿ ಆಮೇಲೆ ಏನು ಅಂತ ಗೈಸ್. ಸೊ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಟೀ ಕುಡಿತಾ ಇರೋದು. ಇಲ್ಲಿವರೆಗೂ ಟೀನೇ ಮಾಡ್ಕೊಂಡಿರಲಿಲ್ಲ. ಹತ್ರ 1 ತಿಂಗಳಾಗಿತ್ತು ಮನೆಯಲ್ಲಿ. ಹೊರಗಡೆ ಐ ಥಿಂಕ್ ಒಂದು 2 ಸರಿ ಕುಡಿದಿದ್ದೀನಿ. ಆ್ಯಂಡ್ ನೀವು ಇನ್ನೊಂದು ನೋಟಿಸ್ ಮಾಡಿರ್ಬೋದು, ನಾನು ಮುಳ್ಬಾಗ್ಲಿಗೆಲ್ಲ ಹೋದಾಗ ಎಲ್ಲರೂ ರೈಡು ಅಂತ ಹೋದೆ. ಟೀ ಒಂದು ಅಡಿಕ್ಷನ್ನು, ಕುಡಿಬೇಕು ಅಂತ ಬೇಜಾನ್ ಸ್ಟಾಪ್ಗಳಾಗ್ತಾ ಇದೆ. ಬಟ್ ಈ ಸಾರಿ ನೀವು ತೆಗೆದು ನೋಡಿ ವ್ಲಾಗ್ನ, ಬೇಕಾದ್ರೆ ಒಂದು ಕಡೆನೂ ಸ್ಟಾಪ್ ಹಾಕಿಲ್ಲ ಟೀಗೆ ಅಂತ. ಆ್ಯಂಡ್ ಅಲ್ಲೂ ಅಷ್ಟೇ ಟೀ ಕುಡಿಲಿಲ್ಲ, ಫುಲ್ಲು ಶುಗರ್ ಕಟ್ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಸ್ವಲ್ಪ ದಿನಗಳ ನಂತರ ಕುಡಿತಾ ಇರೋದು ಶುಂಠಿ ಟೀ. ಆ್ಯಂಡ್ ಅದ್ರ ಜೊತೆಗೆ ಕುಕ್ಕಿಂಗಿಗೆ ಮಮ್ಮಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವತ್ತು ಸ್ಪೆಷಲಾಗಿ ಕುಕ್ಕಿಂಗ್ ಮಾಡ್ತಾ ಇದ್ದೀವಿ. ಏನು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ಫೋಟೋ ತೆಗೆದುಬಿಟ್ಟು. ಸೊ ಇದ್ರ ರೆಸಿಪಿ ಬೇಕಾ, ಏನಿದು ಗೆಸ್ ಮಾಡಿ ಅಂತ. ತುಂಬ ಕಡಿಮೆ ಜನ ಗೆಸ್ ಮಾಡಿದ್ದು. ಸುಮಾರು ಜನ ಎಲ್ಲ ಹಂದಿ ಮಾಂಸ, ಪೋರ್ಕು ಅಂತ ಹೇಳ್ತಾ ಇದ್ರೆ. ನಮ್ಮ ಮನೇಲಿ ಹಂದಿ ಮಾಂಸ ತಿನ್ನಲ್ಲ ನಾವು, ಪೋರ್ಕೆಲ್ಲ. ಸೊ ಹಾಗಾಗಿ ಅದು ಚಿಕನಲ್ಲಿ ಒಂದು ಐಟಮ್ ಮಾಡಿದ್ದೆ. ಸುಮಾರು ಜನ ಕರೆಕ್ಟಾಗಿ ಕೂಡ ಗೆಸ್ ಮಾಡಿದರೆ. ಸೊ ಇವತ್ತು ಅದನ್ನು ಅವತ್ತು ವಿಡಿಯೋ ಮಾಡಿರಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಒಂದು ಕಾನ್ಫಿಡೆನ್ಸ್ ಬಂತು ಚೆನ್ನಾಗಿ ಬರುತ್ತೆ ಅಂತ, ಟೇಸ್ಟ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವತ್ತು ಅದನ್ನು ನಾನು ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ತಿನ್ನಲ್ಲ, ಅದಕ್ಕೆ ನಮ್ಮ ಮಮ್ಮಿ ತಿನ್ನಲಿ ಅಂತಲೇ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ. ಸೊ ಇವತ್ತು ನನ್ನದೇ ಕುಕ್ಕಿಂಗು. ಸೊ ಅದು ಮೋಸ್ಟ್ಲಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಹೊಸಬರು ನೋಡ್ತಾ ಇದ್ರೆ ಮರೀದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ ತೊಳಮ್ಮ ಏನು ಅಯ್ಯೋ ಬೇಡಪ್ಪ ಸುಮ್ಮನಿರಪ್ಪ ಅದು ಯಾಕಮ್ಮ ಹಂಗೆ ಭಯ ಬೀಳ್ತೀರಾ ಚೆನ್ನಾಗಿಲ್ಲ ಒಂದ್ಸರಿ ಕೈಲಿ ಹಿಡ್ಕೊಳ್ಳಿ ಎಲ್ಲರೂ ನೋಡ್ಬೇಕಂತ